ನಮಸ್ಕಾರ. ಇವತ್ತು ನಾವು ರೈತರು ಮತ್ತು ತೋಟಗಾರರನ್ನ ಬಹುಶಃ ಅತಿ ಹೆಚ್ಚಾಗಿ ಕಾಡೋ ಒಂದು ಸಮಸ್ಯೆ ಬಗ್ಗೆ ಮಾತಾಡೋಣ. ಅದೇ ಗೊಣ್ಣೆ ಹುಳುವಿನ ಸಮಸ್ಯೆ. ರಾಸಾಯನಿಕಗಳಿಲ್ಲದೆ ಸಾವಯವ ರೀತಿಯಲ್ಲಿ ಈ ಪಿಡುಗನ್ನು ಹೇಗೆ ನಿಯಂತ್ರಿಸಬಹುದು ಅನ್ನೋದಕ್ಕೆ ಒಂದು ಸ್ಪಷ್ಟವಾದ ಪ್ಲಾನ್ ನೋಡೋಣ. ಬನ್ನಿ. ಎಷ್ಟೇ ಪ್ರಯತ್ನಿಸಿದ್ರೂ, ಎಷ್ಟೇ ಔಷಧಿ ಹೊಡೆದ್ರೂ ಈ ಗೊಣ್ಣೆ ಹುಳು ಕಾಟ ಮತ್ತೆ ಮತ್ತೆ ಬರ್ತಿದ್ಯಾ? ಹೌದು, ಅದೆಷ್ಟೋ ರೈತರು ಇದೇ ಸಮಸ್ಯೆಯಿಂದ ಹೈರಾಣಾಗಿ ಹೋಗಿದ್ದಾರೆ. ಆದ್ರೆ ಈ ಕೀಟವನ್ನ ಒಂದು ಚಾಣಾಕ್ಷಿ ಶತ್ರು ಅಂತ ನಾವು ನೋಡಿ ಅದರ ವೀಕ್ನೆಸ್ ಎಲ್ಲಿದೆ ಅಂತ ಅರ್ಥ ಮಾಡ್ಕೊಂಡ್ರೆ ಗೆಲುವು ಖಂಡಿತ ನಮ್ಮದೇ. ಇಲ್ಲೊಂದು ದೊಡ್ಡ ಸಮಸ್ಯೆ ಇದೆ ಗೊತ್ತಾ? ನಾವು ಬಳಸೋ ಒಂದು ಪರಿಹಾರವೇ ಸಮಸ್ಯೆಯ ಮೂಲ ಆಗ್ಬಿಡುತ್ತೆ. ಅಂದ್ರೆ ಹಸುವಿನ ಗೊಬ್ಬರ ಹಾಕೋದ್ರಿಂದ ಗೊಣ್ಣೆ ಹುಳುಗಳು ಜಮೀನಿಗೆ ಬರ್ತವೆ. ಅದನ್ನ ಕಂಟ್ರೋಲ್ ಮಾಡಕ್ಕೆ ರಾಸಾಯನಿಕ ಹಾಕ್ತೀವಿ, ಆದ್ರೆ ಕೊನೆಗೆ ಆ ರಾಸಾಯನಿಕಗಳೇ ಫೇಲ್ ಆಗ್ತವೆ. ಈ ವಿಷವರ್ತುಲ ಅಥವಾ ವಿಷಿಯಸ್ ಸೈಕಲ್ ಅನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ನೋಡಿ, ಇದೊಂದು ರೀತಿ ಮುಗಿಯದ ಯುದ್ಧ. ರಾಸಾಯನಿಕಗಳನ್ನ ಬಳಸಿದ ಹಾಗೆಲ್ಲ ಗೊಣ್ಣೆ ಹುಳುಗಳು ಇನ್ನಷ್ಟು ಸ್ಟ್ರಾಂಗ್ ಆಗ್ತವೆ, ಆ ಕೆಮಿಕಲ್ಗಳಿಗೆ ಹೊಂದ್ಕೊಂಡ್ಬಿಡ್ತವೆ. ಇದರ ಎಫೆಕ್ಟ್ ಏನಪ್ಪಾ ಅಂದ್ರೆ ನಮ್ಮ ಮಣ್ಣು ತನ್ನ ಶಕ್ತಿಯನ್ನ ಕಳ್ಕೊಳ್ಳುತ್ತೆ ಮತ್ತು ಬೆಳೆ ಕೂಡ ಕಡಿಮೆಯಾಗ್ತಾ ಹೋಗುತ್ತೆ. ಸರಿ, ಹಾಗಾದ್ರೆ ಈ ರಾಸಾಯನಿಕಗಳ ಮೇಲಿನ ಅವಲಂಬನೆಯನ್ನ ಬಿಟ್ಟು ಈ ಕೀಟವನ್ನ ಅದರ ಮೂಲದಲ್ಲೇ ಹೇಗೆ ಕಂಟ್ರೋಲ್ ಮಾಡೋದು? ಅದಕ್ಕೆ ನಾವು ಮೊದಲು ಅದರ ಲೈಫ್ ಸೈಕಲ್ ಅಂದ್ರೆ ಜೀವನ ಚಕ್ರವನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅದರ ಅತಿ ದೊಡ್ಡ ದೌರ್ಬಲ್ಯ ಅಡಗಿರೋದೇ ಅಲ್ಲಿ. ಈ ಗೊಣ್ಣೆ ಹುಳುವಿನ ಜೀವನದಲ್ಲಿ ಒಟ್ಟು 4 ಮುಖ್ಯ ಹಂತಗಳಿವೆ. ಪ್ರತಿಯೊಂದು ಹಂತದಲ್ಲೂ ಅದಕ್ಕೊಂದು ವೀಕ್ನೆಸ್ ಇದೆ. ಈ ಹಂತಗಳು ಯಾವುವು ಅಂತ ನಾವು ಸರಿಯಾಗಿ ತಿಳಿದುಕೊಂಡ್ರೆ ಅದನ್ನ ನಿಯಂತ್ರಿಸಲು ನಮಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತವೆ. ಸಾಮಾನ್ಯವಾಗಿ ಈ ಗೊಣ್ಣೆ ಹುಳುವಿನ ಸಂಪೂರ್ಣ ಜೀವನ ಚಕ್ರ ಸುಮಾರು 70-100 ದಿನಗಳ ಕಥೆ. ಇಲ್ಲಿ ಕಾಣಿಸ್ತಿರೋ ಹಾಗೆ ಮೊಟ್ಟೆಯಿಂದ ಶುರುವಾಗಿ ಲಾರ್ವಾ, ಪ್ಯೂಪಾ, ಆಮೇಲೆ ಪ್ರೌಢಕೀಟ ಆಗೋವರೆಗೂ 4 ಸ್ಟೇಜ್ಗಳಿವೆ. ಬನ್ನಿ ಈಗ ಒಂದೊಂದಾಗಿ ಇದನ್ನ ಡೀಟೇಲ್ ಆಗಿ ನೋಡೋಣ. ಮೊದಲನೇ ಹಂತ ಮೊಟ್ಟೆ. ಇದು ಸುಮಾರು 8-10 ದಿನಗಳವರೆಗೆ ಇರುತ್ತೆ. ಈ ಸಮಯದಲ್ಲಿ ಮೊಟ್ಟೆಗಳಿಂದ ಬೆಳೆಗಳಿಗೆ ನೇರವಾಗಿ ಯಾವುದೇ ಹಾನಿ ಆಗಲ್ಲ. ಆದ್ರೆ ಮುಂದಿನ ಅತಿ ಅಪಾಯಕಾರಿ ಹಂತಕ್ಕೆ ಇದೇ ಮುನ್ನುಡಿ. ಈಗ ಬರೋದೇ ಅತಿ ಡೇಂಜರಸ್ ಹಂತ, ಅಂದ್ರೆ ಲಾರ್ವಾ ಅಥವಾ ಮರಿಹುಳು. ಸುಮಾರು 50-70 ದಿನಗಳ ಕಾಲ ಈ ಮರಿಹುಳುಗಳು ಆಕ್ಟಿವ್ ಆಗಿ ನಮ್ಮ ಬೆಳೆಯ ಬೇರುಗಳನ್ನ ತಿಂದು ನಾಶ ಮಾಡ್ತವೆ. ಬೆಳೆಗಳಿಗೆ ಅತಿ ಹೆಚ್ಚು ನಷ್ಟ ಆಗೋದೇ ಈ ಹಂತದಲ್ಲಿ. ಮೂರನೇ ಹಂತ ಕೋಶಾವಸ್ಥೆ. ಇಲ್ಲಿ ಹುಳು ತಿನ್ನೋದನ್ನ ನಿಲ್ಲಿಸ್ಬಿಡುತ್ತೆ. ಮಣ್ಣಿನೊಳಗೆ ಸುಮಾರು 40-50 ಸೆಂಟಿಮೀಟರ್ ಆಳಕ್ಕೆ ಹೋಗಿ ಸೈಲೆಂಟ್ ಆಗಿರುತ್ತೆ. ನಮ್ಮ ತಂತ್ರಗಾರಿಕೆಗೆ ಇದು ಒಂದು ಒಳ್ಳೆ ಅವಕಾಶ, ಯಾಕಂದ್ರೆ ಈ ಸಮಯದಲ್ಲಿ ಅದನ್ನ ಟಾರ್ಗೆಟ್ ಮಾಡೋದು ಸುಲಭ. ಕೊನೆಯದಾಗಿ ಪ್ರೌಢಕೀಟ ಅಥವಾ ಜೀರುಂಡೆ. ಇದು ಮಣ್ಣಿಂದ ಹೊರಬಂದ್ರೂ ಮಳೆಗಾಲ ಶುರುವಾಗೋವರೆಗೂ ಸುಮ್ಮನೆ ಇರುತ್ತೆ, ಆಳದಲ್ಲಿ ಅಡ್ಗಿರುತ್ತೆ. ಯಾವಾಗ ಮುಂಗಾರು ಮಳೆ ಶುರುವಾಗತ್ತೋ ಆಗ ಆಕ್ಟಿವ್ ಆಗಿ ಈ ಸಲ ಗಿಡದ ಕಾಂಡಗಳ ಮೇಲೂ ದಾಳಿ ಮಾಡೋಕೆ ಶುರು ಮಾಡುತ್ತೆ. ನೋಡಿ, ಈ ಕೀಟ ಎಷ್ಟು ಜಾಣ ಅಂತ. ಕೋಶಾವಸ್ಥೆಯಲ್ಲಿ ಒಂದು ಅರ್ಧ ಮೀಟರ್ ಆಳದಲ್ಲಿದ್ರೆ ಪ್ರೌಢಾವಸ್ಥೆಯಲ್ಲಿ ಮುಂದಿನ ಸೀಸನ್ಗೆ ಕಾಯೋಕೆ ಬರೋಬ್ಬರಿ 1 ಮೀಟರ್ ಆಳದವರೆಗೆ ಹೋಗಿ ಬಚ್ಚಿಟ್ಕೊಳ್ಳುತ್ತೆ. ಅದಕ್ಕೆ ಅದು ನಮ್ಗೆ ಸುಲಭವಾಗಿ ಸಿಗೋದಿಲ್ಲ. ದುರದೃಷ್ಟ ಅಂದ್ರೆ ಕೆಲವೊಮ್ಮೆ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮದೇ ಕೆಲವು ಕೃಷಿ ಪದ್ಧತಿಗಳು ಈ ಗೊಣ್ಣೆ ಹುಳುಗಳು ಆರಾಮವಾಗಿ ಬದುಕಿ ಬೆಳೆಯೋಕೆ ಸಹಾಯ ಮಾಡ್ತಿರ್ತವೆ. ನಾವು ಮಾಡೋ ಆ ಸಾಮಾನ್ಯ ತಪ್ಪುಗಳು ಯಾವುವು ಅಂತ ಒಮ್ಮೆ ನೋಡೋಣ. ಮೊದಲನೇ ಮತ್ತು ಅತಿ ದೊಡ್ಡ ತಪ್ಪು ಚೆನ್ನಾಡಿ ಕಳಿಯದ ಹಸಿಗೊಬ್ಬರವನ್ನ ಬಳಸೋದು. ಇದು ಗೊಣ್ಣೆ ಹುಳುಗಳಿಗೆ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಕೋರಿದ ಹಾಗೆ. ಹಾಗೆಯೇ ಜಮೀನಿಗೆ ಅತಿಯಾಗಿ ನೀರು ಕೊಡೋದು, ಬೀಜೋಪಚಾರ ಮಾಡದೇ ಬಿಡೋದು, ಇದೆಲ್ಲ ಅವುಗಳಿಗೆ ಹಬ್ಬ. ಸರಿ, ಸಮಸ್ಯೆಗಳ ಬಗ್ಗೆ ಸಾಕಾಯ್ತು. ಈಗ ಪರಿಹಾರದ ಕಡೆ ಗಮನ ಕೊಡೋಣ. ಈ ಗುಣ್ಣೆ ಹುಳುಗಳನ್ನು ಕಂಟ್ರೋಲ್ ಮಾಡಕ್ಕೆ ಒಂದು ಪಕ್ಕಾ ಕಾರ್ಯರೂಪಕ್ಕೆ ತರಬಹುದಾದ ಸಾವಯವ ಪ್ಲಾನ್ ಇದೆ. ಅದನ್ನ ನೋಡೋಣ ಬನ್ನಿ. ನಮ್ಮ ಈ ಯುದ್ಧ ಯೋಜನೆಯಲ್ಲಿ 3 ಸಿಂಪಲ್ ಸ್ಟೆಪ್ಸ್ ಇವೆ, ಆದ್ರೆ ತುಂಬಾ ಪರಿಣಾಮಕಾರಿ. 1. ಬೇಸಿಗೆಯಲ್ಲಿ ಆಳವಾಗಿ ಉಳುಮೆ ಮಾಡೋದು. 2. ಸರಿಯಾದ ಬುದ್ಧಿವಂತ ಗೊಬ್ಬರವನ್ನ ಬಳಸೋದು. ಮತ್ತು 3. ಬೀಜಗಳನ್ನ ಬಲಪಡಿಸೋದು. ಇದನ್ನ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲನೇ ತಂತ್ರ ಮತ್ತು ಅತ್ಯಂತ ಮುಖ್ಯವಾದದ್ದು ಅಂದ್ರೆ ಬೇಸಿಗೆಯಲ್ಲಿ ಆಳವಾಗಿ ಉಳುಮೆ ಮಾಡೋದು. ಹೀಗೆ ಮಾಡಿದಾಗ ಮಣ್ಣಿನ ಆಳದಲ್ಲಿ ಅಡಗಿಕೊಂಡಿರುವ ಮೊಟ್ಟೆಗಳು, ಕೋಶಗಳು ಮತ್ತು ಸುಪ್ತ ಜೀರುಂಡೆಗಳು ಎಲ್ಲವೂ ಮೇಲಕ್ಕೆ ಬಂದು ಸೂರ್ಯನ ಸುಡು ಬಿಸಿಲಿಗೆ ಸುಟ್ಟು ಹೋಗ್ತವೆ. ಈ ಒಂದು ಮಾತು ಬೇಸಿಗೆ ಉಳುಮೆ ಶಕ್ತಿಯನ್ನ ಅದ್ಭುತವಾಗಿ ಹೇಳುತ್ತೆ. ಸುಡು ಬಿಸಿಲಿಗೆ ಅವು ಸಾಯೋದು ಒಂದೆಡೆ ಆದ್ರೆ ಮೇಲೆ ಬಂದ ಹುಳುಗಳನ್ನ ಪಕ್ಷಿಗಳು ಆಯ್ದುಕೊಂಡು ತಿನ್ಬಿಡ್ತವೆ. ನೋಡಿ, ಇದೇ ಅಲ್ವಾ ನ್ಯಾಚುರಲ್ ಪೆಸ್ಟ್ ಕಂಟ್ರೋಲ್. ಎರಡನೇ ತಂತ್ರ ಗೊಬ್ಬರದ್ದು.
ಹಸಿ ಗೊಬ್ಬರ ಬೇಡವೇ ಬೇಡ, ಚೆನ್ನಾಗಿ ಕಳಿತ ಗೊಬ್ಬರವನ್ನ ಬಳಸಿ. ಅದ್ರ ಜೊತೆಗೆ ಮೆಟಾರೈಸಿಯಂ ಅಂತ ಒಂದು ನೈಸರ್ಗಿಕ ಶಿಲೀಂಧ್ರ ಅಂದ್ರೆ ಫಂಗಸ್ ಸಿಗುತ್ತೆ. ಅದನ್ನ ಗೊಬ್ಬರದ ಜೊತೆ ಮಿಕ್ಸ್ ಮಾಡಿದ್ರೆ ಅದು ಮಣ್ಣಲ್ಲಿರೋ ಗೊಣ್ಣೆ ಹುಳುಗಳನ್ನ ಹುಡುಕಿ ಕೊಲ್ಲುತ್ತೆ. ನಮ್ಮ ಕೊನೆಯ ಅಸ್ತ್ರ ಬೀಜ ರಕ್ಷಣೆ. ಬಿತ್ತನ ಮಾಡೋಕು ಮುಂಚೆ ಬೀಜೋಪಚಾರ ಮಾಡೋದ್ರಿಂದ ಬೀಜದ ಸುತ್ತ ಒಂದು ರಕ್ಷಣಾ ಕವಚ, ಒಂದು ಪ್ರೊಟೆಕ್ಟಿವ್ ಶೀಲ್ಡ್ ತಯಾರಾಗುತ್ತೆ. ಇದ್ರಿಂದ ಮಣ್ಣಿನಲ್ಲಿರ್ಬೋದಾದ ಕೀಟಗಳಿಂದ ಮೊಳಕೆಯೊಡೆಯುವ ಸಸಿಗೆ ಮೊದಲ ದಿನದಿಂದಲೇ ರಕ್ಷಣೆ ಸಿಕ್ಕಂತಾಗುತ್ತೆ. ನೋಡಿ, ಈ ಸಾವಯವ ವಿಧಾನಗಳು ಕೇವಲ ಕೀಟಗಳನ್ನ ಕೊಲ್ಲೋ ಟ್ರಿಕ್ಸ್ ಅಲ್ಲ. ಇದು ರಾಸಾಯನಿಕಗಳ ಮೇಲೆ ಅವಲಂಬನೆಯನ್ನ ಕಡಿಮೆ ಮಾಡಿ ದೀರ್ಘಕಾಲ ಬಾಳಿಕೆ ಬರೋ ಕೃಷಿಯತ್ತ ನಾವಿಡೋ ಒಂದು ಸ್ಮಾರ್ಟ್ ಹೆಜ್ಜೆ. ಇಲ್ಲಿ ನಾವು ನೆನಪಿಟ್ಕೊಳ್ಬೇಕಾದ ಮುಖ್ಯ ವಿಷಯ ಅಂದ್ರೆ ನಮ್ಮ ಗುರಿ ಕೇವಲ ಗೊಣ್ಣೆ ಹುಳುವನ್ನ ನಾಶ ಮಾಡೋದಲ್ಲ, ಬದ್ಲಾಗಿ ಮಣ್ಣಿನ ಆರೋಗ್ಯವನ್ನ ಚೆನ್ನಾಗಿಟ್ಕೊಂಡು ರೋಗ ಕೀಟಗಳನ್ನ ತಾನಾಗಿಯೇ ತಡೆದುಕೊಳ್ಳುವಷ್ಟು ಗಟ್ಟಿಯಾದ ಒಂದು ಕೃಷಿ ವ್ಯವಸ್ಥೆಯನ್ನ ಕಟ್ಟೋದು. ಈಗ ಇಡೀ ಪ್ಲಾನ್ ನೋಡಿದ್ಮೇಲೆ ತಮ್ಮ ಜಮೀನಿನಲ್ಲಿ ಈ ಬದಲಾವಣೆಯನ್ನು ತರಲು ಈ ಸಾವಯವ ಯುದ್ಧದ ಯಾವ ಹೆಜ್ಜೆಯಿಂದ ಶುರು ಮಾಡಬಹುದು ಅಂತ ಅನ್ಸುತ್ತೆ. ಒಮ್ಮೆ ಯೋಚನೆ ನೋಡಿ.